ಕಾರ್ವಾಣದ ಕರಕಸ ದರ್ಶವನ್ನು ಬದಿಗೆ ಸರಿಸಿ ಈ ಸೂರ್ಯ ಪ್ರಕಾಶನ ಸರಿ ಬೆಳಕಿನಲ್ಲಿ ಈ ಭೂಮಿಗೆ ಎಚ್ಚರಿಸಿದರೆ ಎಲ್ಲಿದೆ ಈ ಭೂಮಂಡಲಕ್ಕೆ ಬೆಳಕು? ನನ್ನ ಕೋಪ ಎಂಬ ಕ್ರೋಧಾಗ್ನಿ ಕೆಂಡದಲ್ಲಿ ಬೆಂದು ಹೋಗಬೇಕಾದ ನೀನು ನನ್ನೆದೆ ಮುಟ್ಟಿ ನಿಂತು ಕರಾಳ ಸರ್ಪದಂತೆ ಬೊಸುಗುಡುತ್ತೀಯೋ? ನನ್ನ ಹೆಸರಿಗೆ ಮಸಿ ಬಳಿದು ಅನೇಕ ಮನವರಿಗೆ ನಾವು ಬಯಸಿದ ಜಾಗ ಎಲ್ಲಿ? ಸ್ವಂತ ನೀನೇ ಹಣ ಕೊಟ್ಟು ಅನೇಕ ಕಿರಾಣಿ ಹೋಟೆಲ್ ಹಾಕಿಸಿ ಆಶಯ ಮನೆ ಕಟ್ಟಿಸಿ ಬಾಬಾ ಗೌಡನ ಹೆಸರಿನಲ್ಲಿ ಬಾಬಾ ನಗರವೆಂದು ಹೆಸರಿಡ್ತೀಯೋ ಪಾಪಿ? ಸೇಡಿನ ಜಾಲಿಯ ಸಹಿಸಿಕೊಳ್ಳಲಾರೆ. ನಿನ್ನ ಕೋಮಲ ದೇಹದ ಕೃತಿಗೆ ನನ್ನ ಚೇಳೆಂಬ ಕಂಡದಿಂದ ಬೆಂಕಿ ಹಚ್ಚಿ ಅತಿ ಶೀಘ್ರದಲ್ಲಿ ಈ ನಗರಕ್ಕೆ ನಾನೇ ನಾಯಕನೆನಿಸಿಕೊಳ್ಳದಿದ್ದರೆ ನನ್ನ ಹೆಸರು ಪೊಲೀಸ್ ಪಾಟೀಲ್ ಪ್ರಕಾಶ್ ಗೌಡನೇ ಅಲ್ಲ. ಭೈರೋ, ಗೌಡ್ರೇ, ಹವ್ಯಾಸಕ್ಕೆ ಅವಸರ ಮಾಡಬೇಡಿ. ಹಾವಿಗಿರೋದು ಅಲ್ಲಲ್ಲಿ ವಿಷ, ಈ ಬೈರನಿಗಿರೋದು ಅಲ್ಲ ವಿಷ. ಗೌಡ್ರೇ, ಮುಂದಾಗುವ ಕೆಲಸಕ್ಕೆ ಬೇಗನೆ ಆಜ್ಞೆಯನ್ನು ಮಾಡಿ. ರಾತ್ರಿ ವೇಳೆಯಲ್ಲಿ ರಾಕ್ಷಸರು ರಕ್ತ ಬಿಜಾಸುರರು ಉತ್ಪತ್ತಿಯಾದಂತೆ ದಿನೇ ದಿನೇ ನನ್ನ ವೈರಿಗಳ ಸಂಖ್ಯೆ ಬೆಳೆದು ಬೆಟ್ಟವಾಗಿ ನನ್ನ ಎದುರು ತಟ್ಟ ಹತ್ತಿದ್ದಾರೆ. ಬೇಗ ನಿನ್ನವರ ಮಟ್ಟ ಹಾಕಿ ನಾಶ ಮಾಡಬೇಕು. ಹಿಂದೆ ಈ ಭೂಮಂಡಲದಿ ಬೆಳೆದು ನಿಂತ ಬಂಡ ವೈರಿಗಳನ್ನು ನಾಶ ಮಾಡೆಂದು ನಿಮ್ಮ ಆಜ್ಞೆ ಆದರೆ ಹಿಂದೆ ಅವರನ್ನು ಹರಕೆ ಹೊತ್ತ ಕುರಿಯಂತೆ ಕತ್ತರಿಸಿ ಬಿಡುತ್ತಾರೆ. ಆ ಸಮಾಚಾರಕ್ಕೆ ಹೋದ ಶಕ್ತಿ ಏನೂ ಬರಲಿಲ್ಲ. ಸತ್ಯದಲ್ಲಿ ಸತ್ಯಶೀಲರಾದ ವಿನಯಶೀಲರಾದ ಗರುಡ ಗಂಭೀರ ಪುನರತ್ನಾಕರಿಗೆ ಈ ಬಸಲಿಂಗಯ್ಯಪ್ಪ ಶೆಟ್ಟಿ 21 ನಮಸ್ಕಾರಗಳು. ನಿನ್ನ ನಮಸ್ಕಾರಕ್ಕೆ ಬೆಂಕಿ ಹಾಕು. ನಗರದ ಸಮಾಚಾರ ತಿಳಿದುಕೊಂಡು ಬಾ ಎಂದು ಕಳಿಸಿದರೆ ಸಮಯಕ್ಕೆ ಮಿತಿ ಇಲ್ಲವೇ ನಿನಗೆ? ನಾನೆಲ್ಲ ಅವಸರ ಮಾಡಿ ಬರಾಕತ್ತೀನ್ರಿ. ಇವ್ರ ಆ ಹೊಸ ನಗರ ನೋಡಿ ಬಾಬಾ ಗೌಡ್ರು ದಯಾನಂದರ ಮೆರವಣಿಗೆ ನೋಡಿ ಕಣ್ಣಿಗೆ ಚಕ್ರ ಬಂದು ಗೌಡ್ರ ಅಲ್ಲೇ ದಪ್ಪ. ಇಷ್ಟೊಂದು ಸೋಕ್ಕಿನಿಂದ ಮೆರೆಯುತ್ತಿದ್ದಾರೆ ನನ್ನ ಕೆಟ್ಟ ವೈರಿಗಳು. ಏನ್ ಹೇಳಿ ಗೌಡ್ರ ಅದ್ರ ಸುದ್ದಿ 100 ಮನೆ 100 ಪಲಾಟ್ 100 ಮೈದ್ರಿ ಗೌಡ್ರ ಸರ್ಕಾರಿ ಮುಂಜಾನೆ ಪಲಾಟ್ ಮಾಡಿ
ರಸ್ತೆಯಾಗ ಒಂದು ಮನೆ, ದಾರಿಗೂ ಒಂದು ಮನೆ ಎಲ್ಲ ಕಟ್ಬಿಟ್ಟಾರಿ. ರುಚಿಯಾಗ ಜಾಗ ಅಲ್ರಿ ಗೌಡ್ರ, ಕಟ್ಟ್ಯಾರಿ. ಎಲ್ಲ ಜನರು ಬಾಬಾ ಗೌಡ ದಯಾನಂದ್ ಅಂತೇಳಿ ಜೈ 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 ಅಂತಾರೆ. ಸಾಕು ಶಕ್ತಿ ಸಾಕು. ವೈರಿಗಳ ಕೀರ್ತಿ ಪ್ರಶಂಸೆ ಮಾಡಿ ಮಾಡಿ ನನ್ನ ಹೊಟ್ಟೆಯಲ್ಲಿ ಉರಿ ಹೊತ್ತಿಸಬೇಡ. ಅವನ್ಯಾರು ಏನು ಅಂತ ಬೇಗ ಹೇಳು. ಅದಕ್ಕೆ ಈ ಬೈರಿನ ಕತ್ತಿ ಸದಾ ಮೇಲೆತ್ತಿಯೇ ನಿಂತಿದೆ ಗೌಡ್ರೆ. ದಿನ ದಿನಕ್ಕೆ ನಮ್ಮ ಗೌಡರ ದರ್ಪ ಧಿಕ್ಕರಿಸಿ ಕಿಕ್ಕಿರಿದು ಮೇರಿದಾಳು ಆ ಕಡುಗೋಲಿ ಇನ್ನು ಈ ಭೂಮಿಯ ಮೇಲೆ ಉಳಿಯಬಾರದು ಗೌಡ್ರೆ. ಬರೀ ನೀವು ಮಾತಲ್ಲೇ ಮಂಟಪ ಕಟ್ಟುತ್ತಾ ಹೋದರೆ ಕುಂಟೆ ಬೆಲೆ ಆಡುವ ಹುಡುಗರು ಸಹ ಕಲ್ಲೆಸುತ್ತಾರೆ ನಿಮ್ಮನ್ನು. ಗೌಡ್ರೆ, ನೀವೊಬ್ಬ ಈ ಭಾಗದ MLA ಆಗೋದು ಯಾವಾಗ? ಆ ಕಾಲ ಸಮಯ ತನ್ನಿರಿ. ಹೌದು ನರಹರಿ, ಹೌದು. ನಿನ್ನ ಮಾತನ್ನು ನೆನೆಸಿಕೊಂಡರೆ ಕನಸಿನ ಲೋಕವೇ ವಿಸ್ಮಯವಾಗಿ ಕಾಣುತ್ತಿದೆ. ಭೂಷನ್ನು ಹೋರಿಯರದು ಮೆರೆದ ನನ್ನ ತಂದೆಯ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಿಮ್ಮ ಸಹಾಯದಿಂದಲೇ ಅವರೊಬ್ಬೊಬ್ಬರನ್ನು ಸಂಹಾರ ಮಾಡಿ ಬಂದೂರವಾದ ಈ ನಾಡಿಗೆ ನಾನೇ ಅಧಿಪತಿಯಾಗಿ ಮೆರೆದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಗೌಡ್ರೆ, ಮೊದಲು ನಿಮ್ಮ ಗರ್ಭಕ್ಕೆ ಕಾರಣದವರಾದ ಆ ಬಾಬಾಗೌಡ ಇನ್ನು ಮುಂದೆ ಈ ಲೋಕದಲ್ಲಿ ಇರಬಾರದೆ ಗೌಡ್ರೆ. ಹೌದು ಗೌಡ್ರೆ, ಹೌದು. ನಗರ ಬೆಳೆಯುತ್ತಿರುವ ಸತ್ಯದ ಪರಿಸ್ಥಿತಿಯಲ್ಲಿ ಒಮ್ಮೆಯಕ್ಕಾಗಿ ನಾನೇ ಮೈಸೂರು ಮಹಾರಾಜನೆಂದು ಮಿಂಚುವ ಕೆಂಚ ಬಾಬಾಗೌಡನನ್ನು ಇನ್ನು ಕತ್ತಲೆ ಕಳೆದೊಳಗಾಗಿ ಆ ಕತ್ತೆ ಕತೆ ಈ ಕತ್ತಿಂದಲೇ ಬರಿದು ಮುಗಿಸೋಣ. ಹೌದು ಬೈರ, ಹೌದು. ನನ್ನ ಕೀರ್ತಿಗೆ ಅಡ್ಡಯಿಸಿ ಬರುವ ಆ ಬಾಬಾಗೌಡ ಇಂದು ನ್ಯಾಯಗಮ್ಮದ ಮನೆಯಲ್ಲಿ ಬಂಧಿತನಾಗಿ ಬೆಳಬೇಕು. ಒಂದು ಇಲ್ಲ, ಅವನ ಕತ್ತು ಹೋಗಿ ನೆತ್ತರದ ಕೋಡಿ ಹರಿದು ಈ ಭೂತಾಯಿ ಉಣ್ಣಬೇಕು. ಒಂದು ಇಲ್ಲ, ಆ ನಂತರ ಎಲ್ಲ ನಗರಕ್ಕೂ ಬೆಂಕಿ ಹಚ್ಚಿ ಬಿಡೋಣ. ಗೌಡ್ರೆ, ಅವನ ಮನೆಯಲ್ಲೇ ಅವನ ಮರಣ ಹೋಮಕ್ಕೆ ಸರಿಯಾದ ದಾರಿ. ಆ ನಂತರ ಪ್ರೇಮಿಗಳಾಗಿ ಮೆರೆದಿ ಅವರಿಗೆ ನಾನು ದಾರಿ ತೋರಿಸ್ತೇನೆ. ಬನ್ನಿ ಹೋಗೋಣ. ಏ ಶಂಭುಲಿಂಗ, ಗೌಡ್ರ ಈಗ ನಮ್ಮ ಗುಂಪಿಗೆ ಬರ್ತಾರಂತ್ರಿಪ್ಪ. ನಡ್ರಿ ಗೌಡ್ರ, ಮೊದಲ ನೀರು ಕುಡಿನ, ಆ ನಂತರ ಗೌಡ್ರ ತೊಂಡಂಗ ಬೀರ್ ಕುಡೇನ್ರಿ. ಇಲ್ಲಿ ಬೇಗ ಪಾಯ್ಸರ್ ಅಂಗಡಿ ಬ್ಯಾಡ್ರಿ ಗೌಡ್ರ. ಕಳಗಡಿಗೆ ಡಾಬಾ ಹೋಟೆಲ ಅಲ್ಲೇ ಹೋಗ್ರಿ ಗೌಡ್ರ. ಚೀಪ್ರಿ ಗೌಡ್ರ, ಅಲ್ಲೇ ಚಿಕನ್ ಸಿಗ್ತೈತ್ರಿ. ದೇವಾ ದಯಾ ಸಾಗರ, ದಯವೇ ಧರ್ಮದ ಮೂಲವಯ್ಯ ಎಂದು ನಂದು ನನ್ನ ಅಳಿಯಂದ್ರೆ ಬೆನ್ನಿಗೆ ಬೆಂಗಾವಲಾಗಿ ನಿಂತಿರೋ ಈ ಶಿವಾನಂದನ ನಂಬಿಕೆ ಎಂಬುವುದು ಕಾರ್ಯವಿಲ್ಲದ ಕಂಬ ಸುತ್ತುವಂತಾಯಿತೆ. ಕಾರ್ಯವಿಲ್ಲದ ಕಂಬ ಸುತ್ತುವಂತಾಯಿತೆ. ಮಾರುತಿ ರಾಯ,
ನಿನ್ನ ಸುಗ್ರೀವ ರಾಜನಿಗೆ ನೀನು ಶ್ರೇಷ್ಠ ಮಂತ್ರಿ ಎನಿಸಿ ಶ್ರೀರಾಮನಿಗೆ ಶ್ರೇಷ್ಠ ದೂತನಾಗಿ ಭಕ್ತನಾದಂತೆ ನಾನು ಕೂಡ ನನ್ನ ಮಾವನ ಅಜ್ಞಾನಧಾರಕನಾಗಿ ಕಾರ್ಯನಿರ್ವಹಿಸಿದರೆ ಚಂಚಲ ಲಕ್ಷ್ಮಿಯಾದ 2 ಲಕ್ಷ ಹಣವನ್ನು ನನ್ನ ಅಳಿಯಂದಿರ ನೌಕರಿಗಾಗದೆ ಯಾರೋ ಕಿಶಗಳ ಪಾಲಾಗಿ ಹೋಯಿತೆ. ಅಯ್ಯೋ ಶಿವ ಶಿವ, ಇದೀಗ ಅಳಿಯಂದಿರು ಬಂದು ಹಣ ಕೊಡು ಎಂದು ಕೇಳಿದರೆ ಯಾರ ಮೇಲೆ ಅಪವಾದ ಕೊಡಲಿ ಹೇಳುತ್ತಂತೆ. ಸ್ವಾಮಿ, ಏನ್ರಿ ಇದು? 2-3 ದಿನದಿಂದ ಅನ್ನ ನೀರು ಬಿಟ್ಟು ಉಪವಾಸವಿದ್ದು ಈ ರೀತಿ ಏನೇನೋ ಚಿಂತೆ ಮಾಡ್ತಾ ಇದ್ದೀರಲ್ಲ, ಏನಾಗಿದೆ ನಿಮಗೆ? ಸರಿ, ಮೊದಲು ಈ ಕಾಫಿ ತಗೊಳ್ಳಿ. ನಿನಗೇನೆಂದು ಉತ್ತರ ಕೊಡಲಿ ಗೌರಿ? ಅಂದ್ರೆ ನನ್ನ ಮುಂದೆ ಹೇಳತಕ್ಕಂಥ ವಿಷಯವೇನು? ನೋಡಿ, ಈಗ ನೀವು ಹೇಳ್ದೆ ಹೋದ್ರೆ ನಿಮಗೆ ನನ್ನ ನಾಣೆ ಆಗಿದೆ. ಗೌರಿ, ಅಳಿಯಂದಿರ ಶಾಲೆ ನೌಕರಿಗೆಂದು ನನ್ನ ಹೆಸರಿನಲ್ಲಿದ್ದ ಬಂಗಾರ ಪೇಟೆ ಆಸ್ತಿ ಮಾರಿ 2 ಲಕ್ಷ ಹಣ ತಂದಿದ್ದೆ ಗೌರಿ, 2 ಲಕ್ಷ ಹಣ ತಂದಿದ್ದೆ. ಈಗ ಹಣ ಮನೆಯಲ್ಲಿ ಕಾಣ್ತಾ ಇಲ್ಲ ಗೌರಿ, ಮನೆಯಲ್ಲಿ ಕಾಣ್ತಾ ಇಲ್ಲ. ಸ್ವಾಮಿ, ಯಾರೋ ಕಳ್ಳರ ಪಾಲಾಗಿ ಹೋಗಿದೆ ಗೌರಿ. ಇದೇನು ಹೇಳ್ತಾ ಇದ್ದೀರ ನೀವು? ನ್ಯಾಯ, ನೀತಿ, ಧರ್ಮಕ್ಕೆ ಹೆಸರುವಾಸಿ ಉತ್ತಮರ ಮನೆತನ. ಇಂಥ ಧರ್ಮವಂತರ ಮನೆತನದಲ್ಲಿ 2 ಲಕ್ಷ ಹಣ ಕಳ್ಳತನವಾಗಿದೆ. ಶಿವ ಶಿವ, ಇದು ನಮ್ಮ ಮನೆತನಕ್ಕೆ ಬಂದಿರುವ ಸತ್ವ ಪರೀಕ್ಷೆ. ಇಲ್ಲ, ಇಂಥ ಮಾತನ್ನು ನನ್ನ ಕಿವಿಯರು ನಾನು ಕೇಳಲಾರೆ. ಅಳಬೇಡ ಗೌರಿ, ಅಳಬೇಡ. ಜೋರಾಗಿ ಹತ್ತು ಮನೆ ಹತ್ತಿರದ ಜನಕ್ಕೆ ಈ ವಿಷಯ ಗೊತ್ತಾಗಿಸಬೇಡ. ಮಾವನ ಆಜ್ಞೆ ಪಾಲಿಸುವುದಕ್ಕಾಗಿ ಇನ್ನು 2 ಲಕ್ಷ ಬೇಕಾದ್ರೂ ತರ್ತೇನೆ ಗೌರಿ, ಇನ್ನು 2 ಲಕ್ಷ ಬೇಕಾದ್ರೂ ತರ್ತೇನೆ. ಆದರೆ ಈ ವಿಷಯ ಮಾತ್ರ ಅಳಿಯಂದ್ರಿಗೆ ಗೊತ್ತಾಗಿಸಿ ಮನಸ್ತಾಪ ಮಾಡಿಸಬೇಡ. ಹೌದು ರೀ, ತುತ್ತು ಕೊಟ್ಟು ಹೆತ್ತ ಮಕ್ಕಳಂತೆ ಬೆಳೆಸಿದ ನನ್ನ ತಮ್ಮಂದಿರಿಗೆ ಈ ವಿಷಯ ತಿಳಿಯೋದು ಬೇಡ ರೀ, ಈ ವಿಷಯ ತಿಳಿಯೋದು ಬೇಡ. ಹಾ ಗೌರಿ, ನಾನು ಸತ್ಯಾನಂದನೇ ಅಂಬರೀಶ್ ಕೋರ್ಸಿಗೆ ಹಣ ಕಳಿಸುತ್ತೇನೆಂದು ಹೇಳಿದ್ದೆ. ಬೇಗನೆ ಹೋಗಿ ಯಾರು ಕಾಲು ಹಿಡಿದಾದರೂ ಹಣದ ವ್ಯವಸ್ಥೆ ಮಾಡ್ಕೊಂಡು ಬರ್ತೇನೆ ಗೌರಿ, ಹಣದ ವ್ಯವಸ್ಥೆ ಮಾಡ್ಕೊಂಡು ಬರ್ತೇನೆ. ಅಲ್ಲರಿ, ಅಷ್ಟೊಂದು ಹಣ ಎಲ್ಲಿಂದ ಹೊಂದಿಸ್ತೀರ? ಏಕೆ ಮಾಮ, ಅದೇಕೋ ಇಬ್ಬರು ಮೌನವಾದಂತಿದೆ. 3 ದಿನಗಳ ಕಾಲ ತಮ್ಮ ಸುದ್ದಿ ಏನು ತಿಳಿಯೋದಕ್ಕೆ ನಾನೇ ಬಂದೆ. ಕ್ಷಮಿಸು ಅಳಿಯ, ನಿಮಗೆ ಹಣ ಕಳಿಸಬೇಕೆನ್ನುವಷ್ಟರಲ್ಲಿ ಮನೆಯಲ್ಲಿ ಸ್ವಲ್ಪ ಅಡೆತಡೆ ಉಂಟಾಯಿತು. ಈಗ ನೀವು ಹೋಗುವುದರೊಳಗೆ ನಿಮಗೆ ಹಣ ಕೊಡ್ತೇನೆ. ಧಾರಾಳವಾಗಿ ನಿಮ್ಮ ಎಂಡಿ ಮುಂದುವರಿಯಲಿ. ಮಾಮ, ಹಣ ಕಳಿಸಿಕೊಡುತ್ತೇನೆಂದು ಹೇಳುತ್ತಲೇ ನಾಳೆ ಕೊನೆಯ ತಾರೀಕು ಆಗಿದೆ. ನಿಮಗೆ ನನ್ನನ್ನು ಓದಿಸುವ ಇಷ್ಟವಿಲ್ಲವೆಂದರೆ ಹೇಳಿ, ನಾನೀಗಲೇ ಕಾಲೇಜ್ ಬಿಟ್ಟು ನಿಮ್ಮ ಜೊತೆಗೆ ಒಕ್ಕಲತನ ಮಾಡ್ತೀನಿ. ಸತ್ಯಾನಂದ, ಕ್ಷಮಿಸಿಬಿಡಪ್ಪ, ನನ್ನನ್ನು ಕ್ಷಮಿಸಿಬಿಡು. ನೀನೊಬ್ಬ ದೊಡ್ಡ ಡಾಕ್ಟರ್ ಆಗಬೇಕಪ್ಪ, ದೊಡ್ಡ ಡಾಕ್ಟರ್ ಆಗಬೇಕು. ದಯಾನಂದ ಒಬ್ಬ ದೊಡ್ಡ ಅಧಿಕಾರಿ ಆಗಬೇಕಪ್ಪ, ದೊಡ್ಡ ಅಧಿಕಾರಿ ಆಗಬೇಕು. ನಿಮ್ಮಿಬ್ಬರು ದೊಡ್ಡ ಹುದ್ದೆ ನೋಡಿ ನಾನು ನಿಮ್ಮಕ್ಕ ಕಣ್ತುಂಬ ನೋಡಿ ನಗಬೇಕಪ್ಪ, ಕಣ್ತುಂಬ ನೋಡಿ ನಗಬೇಕು. ಮಾವನ ಆಜ್ಞೆಯಂತೆ ಇದೇ ಉತ್ತಮರ ಮನೆತನವೆಂದು ಬೆರಳು
ಮಾಡಿ ತೋರಿಸುವಂತಾಗಬೇಕು. ಇದೇ ನನ್ನ ಆಸೆ ಅಳಿಯ, ಇದೇ ನನ್ನ ಆಸೆ. ನೋಡಪ್ಪ, ನನ್ನ ಮಾತನ್ನ ನಿನ್ನ ಮನಸ್ಸಿಗೆ ಹಚ್ಕೋಬೇಡ. ಕ್ಷಮಿಸಕ್ಕ, ನಿನ್ನ ಮಾತಿನಲ್ಲಿ ಸತ್ಯಾಂಶವಿದೆ. ದೇವರಂತ ಈ ಮಾವನ ಮಾತು ನಾ ಎಂದೂ ಮೀರಲ್ಲ. ಕ್ಷಮಿಸಿ ಮಾಮ. ಸತ್ಯಾನಂದ, ನನಗೆ ಬಹಳ ಸಂತೋಷವಾಯಿತು. ಆದರೆ ಯಾವ ಕಾಲಕ್ಕೂ ನಿಮ್ಮ ಓದು ನಿಲ್ಲಬಾರದು. ಯಾವ ಕಾಲಕ್ಕೂ ನಿಮ್ಮ ತಲೆ ಈ ಸಮಾಜದಲ್ಲಿ ಕೆಳಗಾಗಬಾರದು. ಎಂತಹ ಕಠಿಣ ಪ್ರಸಂಗ ಬಂದರು ಈ ಮನೆಯ ಕೀರ್ತಿ ಶಿಖರ ಎತ್ತರದಿ ಹಾರಿ ಬೆಳಗಬೇಕು. ಹಾಗಾಗಬೇಕಾದರೆ ಈಗ ನಿನಗೆ ಹಣ ಅವಶ್ಯ ಬೇಕು. ಪ್ರೇಮದಿಂದ ನಿಮ್ಮ ತಂದೆ ಹಾಕಿದ ಈ 10 ತೊಲೆ ಚಿನ್ನದ ಖಡ್ಗ ಮಾರಿ ಬಂದ ಹಣದಿಂದ ನಿನ್ನ ಓದು ಮುಂದುವರೆಸಪ್ಪ. ಎಂತಹ ಕೆಲಸ ಮಾಡಿಬಿಟ್ಟು ನೀನು, ಎಂತಹ ಕೆಲಸ ಮಾಡಿಬಿಟ್ಟು. ನಾನೇ ನಿನ್ನ ದಿನನಿತ್ಯ ಪಾದ ಪೂಜೆ ಮಾಡಿ ಆಶೀರ್ವಾದ ಪಡೆಯಬೇಕಾದಲ್ಲಿ ನನಗೆ ಆಶೀರ್ವದಿಸುವ ನಿನ್ನ ಕೈಗಳು ಇಂದು ನನ್ನ ಕಾಲು ಹಿಡಿದವೆ. ನಾನೆಂತಹ ಪಾಪಿ, ನಾನೆಂತಹ ಪಾಪಿ. ಅಕ್ಕ, ನಾನಿನ್ನು ಜೀವದಿಂದ ಇರಬೇಕೆ? ಹೇಳಕ್ಕ, ಹೇಳು. ಸತ್ಯ, ಅಳ್ಬೇಡಪ್ಪ, ಅಳ್ಬೇಡ. ಯಾವ್ಯಾವ ಕಾಲಕ್ಕೆ ಯಾವ್ಯಾವ ಸಂದರ್ಭಕ್ಕೆ ಏನೇನು ನಡಿಬೇಕೋ ಹಾಗೆ ನಡೆಯುತ್ತಪ್ಪ, ಹಾಗೆ ನಡೆಯುತ್ತೆ. ಅಕ್ಕ, ಪವಿತ್ರವಾದ ನಿಮ್ಮ ಕೈಗಳಿಂದ ಉಂಡು ಬೆಳೆದು ಅದೇ ಕೈಗಳಿಂದ ಕಾಲು ಹಿಡಿಸಿಕೊಂಡು ನಾಡಾಳುವ ದೊರೆಯಾದರೂ ಅವನು ಪುಣ್ಯವಂತನಾಗಬಹುದೇ? ಹೇಳಕ್ಕ, ಹೇಳು. ನೀವು ಯಾರು ಹೇಳಬೇಕಾಗಿಲ್ಲ. ನಿಮ್ಮೆಲ್ಲರ ಭಾವನೆ ನನಗೆ ಅರ್ಥವಾಗಿದೆ. ನಿಮ್ಮೆಲ್ಲರ ದುಃಖಕ್ಕೆ ಕಾರಣ ನಾನೇ. ದಯವಿಟ್ಟು ಕ್ಷಮಿಸಿ. ದಯಾನಂದ, ಏನು ಹೇಳ್ತಾ ಇದೀಯಾ? ಮಾಮ, ನಮಗಾಗಿ ತಂದಿಟ್ಟ 2 ಲಕ್ಷ ರೂಪಾಯಿ ಮಾಮ ನಾನೇ ತೆಗೆದುಕೊಂಡಿದ್ದೇನೆ. ಮಾಮ, ನೀನೊಬ್ಬ ಮನುಷ್ಯತ್ವವಿಲ್ಲದ ಮರ್ಕಟ. ನಿನ್ನ ಘನತೆಗೆ ಎಷ್ಟು ಬೆಂಕಿ ಹಾಕ. ಗೌರಿ, ಎಂತಹ ಏಟು ಹಾಕಿದೆ ನನ್ನ ಅಳಿಯನಿಗೆ. ಚಿಕ್ಕಂದಿನಿಂದಲೂ ಉಣಿಸಿ ತಿನಿಸಿ ಬೆಳೆಸಿ ಓದಿಸಿ ದೊಡ್ಡವರನ್ನಾಗಿ ಮಾಡಿದ ನೀನೆ ಈ ರೀತಿ ಹೊಡೆಯುವುದು ಸರಿಯೇ? ಹೇಳದೆ ಕೇಳದೆ ಮನೆಯಲ್ಲಿರೋ ಹಣವನ್ನ ಕದ್ದುಕೊಂಡು ಹೋಗಿದ್ದು ತಪ್ಪಲ್ವೇ ಸ್ವಾಮಿ? ಸಾಧ್ಯವಿಲ್ಲ ಗೌರಿ, ಸಾಧ್ಯವಿಲ್ಲ. ಎಂದೂ ತಪ್ಪು ಮಾಡದ ನನ್ನ ಅಳಿಯ ಈ ಕೆಲಸ ಮಾಡಿದ್ದಾನೆಂದರೆ ಇದರಲ್ಲಿ ಏನೋ ಮಹಾಪುಣ್ಯದ ಕಾರ್ಯ ಅಡಗಿರಲೇಬೇಕು. ಹೌದು ಮಾಮ, ಪರಿಸ್ಥಿತಿಗೆ ಅನುಗುಣವಾಗಿ ಈ ಹಣ ಒಯ್ದು ಬಾಬಾ ನಗರದ ಹೊಸ ಬಡ ಜನತೆಗೆ ಕೊಟ್ಟು 1000 ಜನರಿಗೆ ಉದ್ಯೋಗ ಹಾಕಿಕೊಟ್ಟಿದ್ದೇನೆ ಮಾಮ, ಉದ್ಯೋಗ ಹಾಕಿಕೊಟ್ಟಿದ್ದೇನೆ. ಕೇಳಿದೇನೆ ಗೌರಿ? ಶಾಬಾಷ್ ದಯಾನಂದ, ಶಾಬಾಷ್. ಅಷ್ಟು ಹಣ ಹೋದರೂ